ಸುಮಾರು ಜನ ಇತ್ತೀಚೆಗೆ ಮದುವೆ ಆದವರು ಡಿವೋರ್ಸ್ಗೆ ಹೋಗ್ತಾ ಇದ್ದಾರೆ. ಆ ಡಿವೋರ್ಸ್ ಯಾಕೆ ಆಗ್ತಿದೆ ಅಂತ ಕೇಳಿದ್ರೆ ಅವರ ಸೆಕ್ಷುವಲ್ ಪ್ರಾಬ್ಲಮ್ಗಳೇ ಅದಕ್ಕೆ ಮೂಲ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಮನುಷ್ಯನಿಗೆ ಮೊದಲನೇದಾಗಿ ಏನಂತಂದ್ರೆ ಬೆಳಗ್ಗೆ ಎದ್ದೇಳೋದು, ಊಟ ಮಾಡೋದು, ರಾತ್ರಿ ಮಲಗೋದು, ಈ ಮೂರನ್ನ ಸರಿಯಾಗಿ ಮಾಡಿದ್ರೆ ಮನುಷ್ಯನಿಗೆ ಒತ್ತಡ ಬರಲ್ಲ. ಒತ್ತಡ ಮನುಷ್ಯನಿಗೆ ಬರಲಿಲ್ಲ ಅಂದ್ರೆ ಸೆಕ್ಷುವಲ್ ಪ್ರಾಬ್ಲಮ್ ಬರಲ್ಲ. ಕಿಡ್ನಿ ಸ್ಟೋನ್ ಬಂದಾಗ್ಲೂ ಕೂಡ ಕೆಲವೊಬ್ರಿಗೆ ಸೆಕ್ಷುವಲ್ ಪ್ರಾಬ್ಲಮ್ ಆಗುತ್ತೆ ಸರ್. ಅದಾದ್ಮೇಲೆ ಶುಗರ್ ಪ್ರಾಬ್ಲಮ್ ಇದ್ದವ್ರಿಗೂ ಕೆಲವೊಬ್ಬರಿಗೆ ಸೆಕ್ಷುವಲ್ ಪ್ರಾಬ್ಲಮ್ ಆಗುತ್ತೆ. ನಮ್ಮ ದೇಹದಲ್ಲಿ ಯಾವುದೇ ಒಂದು ರೋಗ ಬಂದಿದೆ ಅಂದ್ರೆ ಆ ರೋಗದಿಂದ ಇನ್ನೊಂದು ರೋಗ ಬರಲ್ಲ. ಆ ರೋಗದಿಂದ ತಗೊಳ್ತಕ್ಕಂಥ ಮೆಡಿಸಿನ್ ಇನ್ನೊಂದು ರೋಗ ಬರುತ್ತೆ. ವೆಸ್ಟರ್ನ್ ಮೆಡಿಸಿನ್ 100% ಕೆಟ್ಟದ್ದು. ಉದಾಹರಣೆಗೆ ವಯಗ್ರ ಅಂತ ಒಂದು ಟ್ಯಾಬ್ಲೆಟ್ ಇದೆ ಸರ್. ಹೌದು. ಓಕೆ, ಹೋಗಿ ಯಾವ್ದಾದ್ರು ಒಂದು ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ಬಿಡ್ತಾರೆ. ಆ ಮಾತ್ರೆ ತಗೊಂಡ್ಮೇಲೆ ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳಿಗೆ ಮತ್ತೆ ಔಷಧಿ ಹುಡುಕೊಂತ ಹೋಗ್ಬೇಕಾಗತ್ತೆ. ನಮ್ಮ ಅಜ್ಜ ಅಥವಾ ಮುತ್ತಜ್ಜನ ಕಾಲದಲ್ಲಿ ಹೋದ್ರೆ ನೀವು ಒಬ್ಬೊಬ್ರು 8 ಜನ, 5 ಜನ, 10 ಜನ, 15 ಜನ ಮಕ್ಕಳು. ಓಕೆ, ಈಗ ಒಂದಕ್ಕೆ ಅಳ್ತಾ ಇರ್ತಾರೆ. ನಾವ್ ಹೇಳೋದು ಸಿಂಪಲ್ ಏನಂದ್ರೆ, ಹಿಮಾಲಯದಲ್ಲಿ ಒಂದು ಶಿಲಾಜಿತ್ ಅಂತ ಸಿಗುತ್ತೆ. ಹಿಮಾಲಯನ್ ಶಿಲಾಜಿತ್ ಅಂತ ಹೇಳ್ತೀವಿ ನಾವು. ಈ ಹಿಮಾಲಯನ್ ಶಿಲಾಜಿತ್ ಅಲ್ಲಿ ನಾವು ನೋಡಿದ ತರ ಅಥವಾ ಜನ ಹೇಳಿದ ತರ ವಿತಿನ್ ಫ್ಯೂ ಡೇಸ್ ಅಲ್ಲಿ ರಿಸಲ್ಟ್ ನೋಡ್ಬೋದು ನಾವು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇವತ್ತಿನ ದಿನಮಾನದಲ್ಲಿ ಒತ್ತಡ ಅನೇಕರ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ. ಈಗ ನಾವೆಲ್ಲ ಕಡೆ ಓದ್ತೀವಿ, ನೋಡ್ತೀವಿ, ಅಥವಾ ಈಗ ಇತ್ತೀಚಿನ ದಿನಮಾನದಲ್ಲಿ ಯಂಗ್ಸ್ಟರ್ಸ್ಗಳು ಮದುವೆ ಆದವರಿಗೆ ಮಕ್ಕಳಾಗ್ತಾ ಇಲ್ಲ, ಅಥವಾ ಅವರ ಲೈಂಗಿಕ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಡಿವೋರ್ಸ್ಗಳಾಗ್ತಾ ಇದೆ, ಹೀಗೆಲ್ಲ ಕೇಳ್ತಾ ಇದ್ವಿ. ಸೊ ಇದ್ರ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ ಮಣಿಕಂಠ ಅವ್ರನ್ನ ನನ್ನ ಕಾರ್ಯಕ್ರಮದಲ್ಲಿ ಜಾಯಿನ್ ಮಾಡ್ಕೊಂಡಿದ್ದೀನಿ. SVPL ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಮಣಿಕಂಠ ಅವರು ಇವತ್ತು ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಬಂದಿದ್ದಾರೆ. ಬನ್ನಿ, ಅವ್ರ ಹತ್ರ ಒಳ್ಳೊಳ್ಳೆ ಮಾಹಿತಿಗಳಿದೆ ಆರೋಗ್ಯದ ಬಗ್ಗೆ. ಸಿಕ್ಕಾಪಟ್ಟೆ ಬೇರೆ ಬೇರೆ ಕಡೆ ಹೋಗಿ ಅವರು ಮಾತಾಡ್ತಾ ಇರ್ತಾರೆ. ಹಾಗಾಗಿ ಬನ್ನಿ ಸರ್, ನಮ್ಮ ಸ್ಟುಡಿಯೋದಲ್ಲೂ ಒಂದ್ಸಲ ಮಾತಾಡೋಣ, ನಮ್ಮ ಜನಗಳಿಗೆ ಒಂದು ಮಾಹಿತಿ ಕೊಡೋಣ ಅಂತ ಇವತ್ತು ಕರೆಸಿದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನಾನು ಈಗಾಗಲೇ ಹೇಳಿದೆ, ಒತ್ತಡದಿಂದ ನಾವೆಲ್ಲವನ್ನ ಕಳ್ಕೊತಾ ಇದ್ದೀವಿ. ಶುಗರ್ ಬರ್ತಾ ಇದೆ, BP ಬರ್ತಾ ಇದೆ. ಅಂದರೆ BP ಅಂದರೆ ಬ್ಲಡ್ ಪ್ರೆಷರ್. ನಾವು ಡಾಕ್ಟರ್ ಹತ್ರ ಮಾತಾಡುವಾಗ ಡಾಕ್ಟರ್ ಹೇಳ್ತಾ ಇದ್ರು, ಬೇರೆ ಏನಿಲ್ಲ, ಸಿಂಪಲ್ ಥಿಂಗ್, BP ಅಂತ ಹೇಳಿದ್ರೆ ನಿಮ್ಮ ರಕ್ತ ದಪ್ಪ ಆಗ್ತಿದೆ ಅಂತ ಅರ್ಥ ಅಂತ. ಸೊ ಇದು ಒಂದೇ ಕಾರಣ ಅಲ್ಲ. ಒತ್ತಡ ಇವತ್ತು ನೋಡಿ, ನಾವೆಲ್ಲ ದುಡ್ಡಿನಿಂದ ಓಡ್ತಾ ಇದ್ದೀವಿ, ಅಥವಾ ನಾವು ಅಂದ್ಕೊಂಡಿದ್ದೀವಿ ಸಿಕ್ಕಾಪಟ್ಟೆ ಟೆಕ್ನಾಲಜಿಯಲ್ಲಿ ಸ್ಪೀಡ್ ಇದ್ದೀವಿ, ಹಾಗೆ ನಾವು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದಿನವರು ಒಳ್ಳೊಳ್ಳೆ ಆರೋಗ್ಯವಂತರಾಗಿದ್ರಲ್ಲ, ಆ ವ್ಯಾಲ್ಯೂಗಳನ್ನು ನಾವು ಕಳ್ಕೊತಾ ಇದ್ದೀವಿ ಯಂಗ್ಸ್ಟರ್ಸ್ ಅಂತ ಅನ್ನಿಸ್ತಾ ಇದೆ. ಸುಮಾರು ಜನ ಇತ್ತೀಚೆಗೆ ಮದುವೆ ಆದವರು ಡಿವೋರ್ಸ್ಗೆ ಹೋಗ್ತಾ ಇದ್ದಾರೆ. ಆ ಡಿವೋರ್ಸ್ ಯಾಕೆ ಆಗ್ತಿದೆ ಅಂತ ಕೇಳಿದ್ರೆ ಅವರ ಸೆಕ್ಷುವಲ್ ಪ್ರಾಬ್ಲಮ್ಗಳೇ ಅದಕ್ಕೆ ಮೂಲ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಾಗಿ ಈ ಥರ ಆಗ್ತಾ ಇದೆ, ಇದಕ್ಕೇನಾದ್ರು ಸೊಲ್ಯೂಷನ್ ಅನ್ನೋದು ಇದೆಯಾ ಅಂತ? ಸರ್, ಮೊದಲನೇದಾಗಿ ನೀವು ನನ್ನ ಕರೆಸಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಹೇಳ್ತೀನಿ. ಆದ್ರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಏನಂತಂದ್ರೆ, ಈಗ ನೋಡ್ರಿ, ಗುಪ್ತ ರೋಗಗಳು ಅಂತ ಯಾವ್ದು ಇಲ್ಲ. ಓಕೆ, ನಾವೇನ್ ಮಾಡ್ಕೊಂಡಿದೀವಿ, ಇದು ಗುಪ್ತ ರೋಗ, ಇದು ಗುಪ್ತ ರೋಗ, ಇದ್ರ ಬಗ್ಗೆ ಹೇಳ್ಕೊಳಕ್ ಸಂಕೋಚ ಆಗತ್ತೆ. ಅರೆ, ನಾವು ಯಾವ ದೇಶದಲ್ಲಿ ಇದೀವಿ? ನಮ್ ದೇಶ ಏನೇನೆಲ್ಲ ಮಾಡಿದೆ. ದೇವಸ್ಥಾನ, ಯಾವ್ದಾದ್ರು ಪುರಾತನ ದೇವಸ್ಥಾನದಲ್ಲಿ ಹೋಗಿ ಆ ದೇವಸ್ಥಾನದ ಗೋಡೆಗಳನ್ನ ಒಂದ್ಸತಿ ನೋಡಿ. ಆಗಿನ ಸಮಯದಲ್ಲಿ ಈ ಸೆಕ್ಷುವಲ್ ಅಂತಕ್ಕಂಥದ್ದು ಯಾವ ರೀತಿ ಇತ್ತು, ಈಗ ಏನಾಗಿದೆ. ಓಕೆ, ಅದಕ್ಕೆ ನಾವು ತುಂಬಾ ಒಳ್ಳೊಳ್ಳೆ ಹೆಸರುಗಳು, ತುಂಬಾ ಬುಕ್ಗಳು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಬುಕ್ಗಳೆಲ್ಲ ಬಂದಿದಾವೆ. ಬಟ್ ನಾವು ಅದನ್ನ ಯಾವ್ದನ್ನು ಓದುತ್ತಾ ಇಲ್ಲ. ಅದಾದ್ಮೇಲೆ ಅದ್ರ ಬಗ್ಗೆ ನಾವೊಂದು ಅರ್ಥನ ತಿಳ್ಕೊಳ್ತಾ ಇಲ್ಲ, ಅಪಾರ್ಥ ಮಾಡ್ಕೊಳ್ತಾ ಇದೀವಿ. ಓಕೆ, ಅರ್ಥ ತಿಳ್ಕೊಂಡ್ರೆ ಈ ತರದ ಕೆಟ್ಟ ಸಮಸ್ಯೆಗಳು ಏನು ಆಗಲ್ಲ ಮನುಷ್ಯನಿಗೆ. ಓಕೆ, ಈ ಮನುಷ್ಯನಿಗೆ ಮೊದಲನೇದಾಗಿ ಏನಂತಂದ್ರೆ ಬೆಳಗ್ಗೆ ಎದ್ದೇಳೋದು, ಊಟ ಮಾಡೋದು, ರಾತ್ರಿ ಮಲಗೋದು, 3 ಇಂಪಾರ್ಟೆಂಟ್ ಕೆಲಸಗಳು. ಈ 3ನ್ನ ಸರಿಯಾಗಿ ಮಾಡಿದ್ರೆ ಮನುಷ್ಯನಿಗೆ ಒತ್ತಡ ಬರಲ್ಲ. ಒತ್ತಡ ಮನುಷ್ಯನಿಗೆ ಬರಲಿಲ್ಲ ಅಂದ್ರೆ ಸೆಕ್ಷುವಲ್ ಪ್ರಾಬ್ಲಮ್ ಬರಲ್ಲ. ಓಕೆ, ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ, ಚೈನ್ ಲಿಂಕ್. ಇದು ಮನುಷ್ಯನ ದೇಹ ಒಂದಕ್ಕೊಂದು ಚೈನ್ ಲಿಂಕ್ ಇರುತ್ತೆ. ಈಗ BP ಬಂದು, ಶುಗರ್ ಬಂತು, ಅಥವಾ ಅಸ್ತಮ ಬಂತು, ಅಥವಾ ಮೈಗ್ರೀನ್, ಸೋರಿಯಾಸಿಸ್, ಲಂಗ್ಸ್ ಇನ್ಫೆಕ್ಷನ್ಗಳು, ಕೊಲೋನಲ್ ಇನ್ಫೆಕ್ಷನ್ಸ್ಗಳು, ಇವೇನಾದ್ರೂ ಬರ್ತಾ ಇದಾವೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನಂದ್ರೆ ಸರಿಯಾಗಿರೋದು ಊಟ ಮಾಡ್ತಾ ಇಲ್ಲ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ನಾವು. ಓಕೆ, ಈಗ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಎಷ್ಟು ಜನ ಹಾಕ್ತೀರಿ? ಇಲ್ಲಪ್ಪ, ಚಾನ್ಸೇ ಇಲ್ಲ. ಸೂರ್ಯ ನಮಸ್ಕಾರ ಎಷ್ಟು ಭಂಗಿಯಲ್ಲಿ ಹಾಕ್ಬೇಕು ಅಂತ ಗೊತ್ತಿದೆನಾ? ಇಲ್ಲ. 12 ಸೂರ್ಯ ನಮಸ್ಕಾರಗಳಿದಾವೆ. ಸೊ ಇಲ್ಲ, ಅದು ಏನು ಗೊತ್ತಿಲ್ಲ. ಅಂದ್ಮೇಲೆ ನಮ್ತನ ನಾವು ಬಿಡ್ತಾ ಇದೀವಿ. ಓಕೆ, ನಮ್ತನ ಅಂದ್ರೆ ಏನು? ನಮ್ಮ ಈಗ ಒಂದು 4 ಅಥವಾ 3 ತಲೆಮಾರಿನ ಹಿಂದೆ ಹೋದ್ರೆ ಯಾರು ಕೂಡ 5 ಒಳಗಡೆ ಮಕ್ಕಳು ಇರ್ತಿರ್ಲಿಲ್ಲ. ನಮ್ಮ ಅಜ್ಜ ಅಥವಾ ಮುತ್ತಜ್ಜನ ಕಾಲದಲ್ಲಿ ಹೋದ್ರೆ ನೀವು
ಒಬ್ಬೊಬ್ರು 8 ಜನ 5 ಜನ 10 ಜನ 15 ಜನ ಮಕ್ಕಳು. ಓಕೆ, ಈಗ ಒಂದಕ್ಕೆ ಅಳ್ತಾ ಇರ್ತಾರೆ. ಓಕೆ, IVF IUI ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೋಗ್ತಾರೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವು 5 10 15 ಇತ್ತಲ್ಲ ಆ ಕಾಲದಲ್ಲಿ, ಅವಾಗ ಯಾವ IVFಗಳು ಇದ್ದಿದ್ದಿಲ್ಲ. ಓಕೆ, ಅವಾಗ ಚೆನ್ನಾಗಿರೋ ಊಟ, ಚೆನ್ನಾಗಿ ನಿದ್ದೆ. ಓಕೆ, ಅವಾಗ ಮೊಬೈಲ್ ಇರ್ಲಿಲ್ಲ ಸರ್, ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ಲಿಲ್ಲ. ರಾತ್ರಿ ಮನೇಲಿ ಗಂಡ ಹೆಂಡತಿ ಮಾತಾಡ್ತಾ ಇದ್ರು ರೂಮಲ್ಲಿ. ಈಗ ಗಂಡ ಒಂದ್ ಕಡೆ ಮುಖ ಮಾಡಿರ್ತಾನೆ, ಹೆಂಡತಿ ಒಂದ್ ಕಡೆ ಮುಖ ಮಾಡಿರ್ತಾಳೆ, ಮೊಬೈಲ್ ನೋಡ್ತಾ ಇರ್ತಾರೆ. ಹೌದು. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಒಂದು ಸಂಬಂಧಗಳು ದೂರ ಆಗ್ತಾ ಇದಾವೆ. ಸೊ ಮೂಲವಾಗಿ ಏನಂತಂದ್ರೆ ನಮ್ತನನ ನಾವು ಬಿಡಬಾರ್ದು, ಅದನ್ನ ಸರಿ ಮಾಡ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಸರಿ ಆಗ್ತವೆ. ಅದಕ್ಕೆ ಆಯುರ್ವೇದದಲ್ಲಿ ತುಂಬಾ ಔಷಧಿಗಳಿದಾವೆ. ಆಯುರ್ವೇದಕ್ಕಿಂತ ದೊಡ್ಡ ಔಷಧಿ ಏನಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ನಮ್ಮ ಒಂದು ಮನಸ್ಥಿತಿ, ಅದನ್ನ ನಾವು ಚೆನ್ನಾಗಿ ಇಟ್ಕೊಂಡ್ವಿ ಅಂದ್ರೆ ಡಿವೋರ್ಸ್ಗಳಾಗ್ಲಿ ಇನ್ನೊಂದು ಮತ್ತೊಂದು ಆಗಲ್ಲ. ಬಟ್ ಅದ್ರ ಜೊತೆಗೆ ನೀವು ಔಷಧೋಪಚಾರ ಅಂತ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಈಗ ನಾವು ತಿಂತಾ ಇರ್ತಕ್ಕಂಥ ಫುಡ್ ಅಲ್ಲಿ ಕೆಮಿಕಲ್ ಇದೆ. ಹೌದು. ಓಕೆ, ತುಂಬಿ ತುಳುಕ್ತಾ ಇದೆ ಕೆಮಿಕಲ್ ಇಂದ. ಆ ಕೆಮಿಕಲ್ ಇಂದ ಹೊರಗೆ ಬರ್ಬೇಕು ಅಂದ್ರೆ ಏನಂತಾರೆ, ಈಗ ಕೆಟ್ಟದನ್ನ ತೆಗಿಬೇಕು ಅಂತಂದ್ರೆ ಒಳ್ಳೆತನ ಜಾಸ್ತಿ ಆಗ್ಬೇಕಂತೆ. ಹೌದು. ಸೊ ಆತರ ನಾವು ಒಳ್ಳೆತನದಲ್ಲೇ ಒಂದ್ ಸ್ವಲ್ಪ ಜಾಸ್ತಿ ಮಾಡೋಣ. ಮನೆಯಲ್ಲಿ ಇರ್ತಕ್ಕಂಥ ಚೆನ್ನಾಗಿರೋ ಊಟ ಮಾಡೋದ್ರ ಜೊತೆಗೆ ಸ್ವಲ್ಪ ಆಯುರ್ವೇದನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಇದು ನಿಮ್ಮ ನೆಲದಲ್ಲಿದೆ, ಇದು ನಿಮ್ಮ ಒಂದು ಗಿಡ ಬಳ್ಳಿಗಳಲ್ಲಿದೆ ನಿಮ್ ಸುತ್ತಮುತ್ತಲು. ಅದಾದ್ಮೇಲೆ ನಿಮ್ಮ ಮನೆತನದಲ್ಲಿದೆ. ನಿಮ್ಮ ಅಜ್ಜ ಅಜ್ಜಿ ಅಥವಾ ಯಾರು ಕೂಡ ವೆಸ್ಟರ್ನ್ ಮೆಡಿಸಿನ್ಸ್ಗೆ ಯಾರು ಅವಲಂಬನೆ ಆಗಿರ್ಲಿಲ್ಲ. ಈಗ ನಾವು ಅವಲಂಬನೆ ಆಗಿರ್ತೀವಲ್ಲ ಆ ತರ. ಅದಾದ್ಮೇಲೆ ವೆಸ್ಟರ್ನ್ ಮೆಡಿಸಿನ್ 100% ಕೆಟ್ಟದ್ದು. ಉದಾಹರಣೆಗೆ ವಯಗ್ರ ಅಂತ ಒಂದು ಟ್ಯಾಬ್ಲೆಟ್ ಇದೆ ಸರ್. ಹೌದು. ಓಕೆ, ಹೋಗಿ ಯಾವ್ದಾದ್ರು ಒಂದು ಮೆಡಿಕಲ್ ಶಾಪ್ ಅಲ್ಲಿ ತಗೊಂಡ್ಬಿಡ್ತಾರೆ. ದೊಡ್ಡ ವಿಷಯ ಅಲ್ಲ. ಈಗ ನಮ್ಮ ಭಾರತ ದೇಶದಲ್ಲಿ ಔಷಧಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ. ಈಗ ತುಂಬಾ ಈಸಿಯಾಗಿ ಸಿಗುತ್ತೆ. ಬಟ್ ಆ ಮಾತ್ರೆ ತಗೊಂಡ್ಮೇಲೆ ಅದರಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳಿಗೆ ಮತ್ತೆ ಔಷಧಿ ಹುಡುಕೊಂತ ಹೋಗ್ಬೇಕಾಗತ್ತೆ. ಓಕೆ, ತುಂಬಾ 90% ಜನ ನಾನು ನೋಡ್ತಾ ಇರೋ ತರ ಈ ಕೆಮಿಕಲ್ ಮಾತ್ರೆನ ನುಂಗಿ ಆ ಕೆಮಿಕಲ್ ಮಾತ್ರೆ ಎಫೆಕ್ಟ್ ಟಾಕ್ಸಿನ್ಸ್ ನ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳೋಕೆ ಒದ್ದಾಡ್ತಿರ್ತಾರೆ. ಗಟ್ ಹೆಲ್ತ್ ಅಂತ ಮಾತಾಡ್ತಾರೆ. ಗಟ್ ಹೆಲ್ತ್ ಅನ್ನಕ್ಕಿಂತ ಮುಂಚೆ ಆರೋಗ್ಯ ಇಂಪಾರ್ಟೆಂಟ್, ಗಟ್ಟಿಯಾಗಿರೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಅದಕ್ಕೆ ಅದ್ರ ಕಡೆಗೆ ಒತ್ತು ಕೊಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹುಶಃ ಈ ತರದ್ದೆಲ್ಲ ಈಗ ನಾವೆಲ್ಲ ಈಗ ಸೆಕ್ಷುವಲ್ ಪ್ರಾಬ್ಲಮ್ ಇರೋರು ಯಾವುದಾದ್ರೂ ಗೂಗಲಲ್ಲಿ ಈ ವಿಚಾರನ ಸರ್ಚ್ ಮಾಡಿದ್ರೆ ಸಿಕ್ಕಾಪಟ್ಟೆ ಬ್ರ್ಯಾಂಡ್ಗಳು, ದೊಡ್ಡ ದೊಡ್ಡ ಕಂಪನಿ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಬರುತ್ತೆ. ಅದರ ರೇಟ್ಗಳು ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಒಂದು ಕಡೆ ದುಡ್ಡು ಹಾಳಾಗುತ್ತೆ, ಇನ್ನೊಂದು ಕಡೆ ಅವ್ರ ಹೆಲ್ತ್ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನೀವು ಹೇಳಿರುವಂಥ ಮಾತಿನ ತಾತ್ಪರ್ಯ. ಸೊ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಇದೆಯಾ? ಈಗ ನಿಮ್ಮ ಹತ್ರ ಏನಾದರೂ ಒಂದು ಆಯುರ್ವೇದದ ಮೆಡಿಸಿನ್ ಏನಾದರೂ ಇದೆಯಾ? ಯಾಕಂದರೆ ತುಂಬ ಜನ ಅದ್ರ ಬಗ್ಗೆ ರಿಸರ್ಚಲ್ಲಿ ಇರ್ಬೋದು, ಸರ್ಚ್ ಮಾಡ್ತಾ ಇರ್ಬೋದು. ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್, ಮೊನ್ನೆ ನಾನೊಂದು ಪೇಷಂಟ್ ಜೊತೆ ಮಾತಾಡ್ತಾ ಇದ್ದೆ. ಅವರು ನನಗೆ ಹೇಳಿದರು ಒಂದು ಮಾತ್ರೆಗೆ 450 ರೂಪಾಯಿ ಅಂತೆ. ಓಕೆ ಸರ್, ನಾನು 450 ರೂಪಾಯಿ ಕೊಟ್ಟು ಹರ್ಬಲ್ ಮಾತ್ರೆ ತರಿಸ್ತಾ ಇದ್ದೀನಿ. ಸೊ ಇದನ್ನ ನಾನು ಪ್ರತಿದಿನ ತಗೊಳ್ತಾ ಇರೋದ್ರಿಂದ ನನಗೆ ಸೆಕ್ಷುವಲ್ ಎಫೆಕ್ಟ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಓಕೆ, 2 ತಿಂಗಳು ಬಳಸಿದೀನಿ, ಇನ್ನೂ ಇಂಪ್ರೂವ್ಮೆಂಟ್ ಆಗಿಲ್ಲ, ಆಗ್ಬೋದು ಬಹುಶಃ ಮುಂದಕ್ಕೆ ಅಂತ ಹೇಳ್ತಾ ಇದಾರೆ. ಮನನೊಂದು ಹೇಳ್ತಾ ಇದ್ದಾರೆ ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನಾನು ಆ ಮಾತ್ರೆನ ಯಾವ್ದು ತಗೊಳ್ತಾ ಇದ್ರೆ ತೋರಿಸಿ ಅಂತ ನೋಡಿದಾಗ ಅದರಲ್ಲಿ ಕೆಮಿಕಲ್ಸ್ ಇದೆ. 450 ರೂಪಾಯಿ ಖರ್ಚು ಮಾಡಿದ್ರು ಅವರು ಆರೋಗ್ಯ ಸಿಗ್ತಾ ಇಲ್ಲ ಅವ್ರಿಗೆ, ಕೆಮಿಕಲ್ ಗೊತ್ತಾಗಲ್ಲ, ಕೆಮಿಕಲ್ ಇದೆಯೇ ಇಲ್ಲ. ಹೌದು, ಯಾಕೆ ಗೊತ್ತಾಗ್ತಾ ಇಲ್ಲ? ಆಮೇಲೆ ಅದ್ರಲ್ಲಿ ಕೆಮಿಕಲ್ ಯಾಕಿದೆ ಅಂತಂದ್ರೆ ಅದು ವೆಸ್ಟರ್ನ್. ನಮ್ಮ ಭಾರತ ದೇಶದಲ್ಲಿ ಸ್ವದೇಶಿ ತಯಾರಾಗಿರ್ತಕ್ಕಂಥ ಆಯುರ್ವೇದ ಔಷಧಿಗಳಲ್ಲಿ 90% ಕಮ್ಮಿ ಕೆಮಿಕಲ್ ಹಾಕಲ್ಲ. ಯಾರೋ ಒಂದು 10% ಹಾಕ್ಬೋದು. ಯಾರೋ ನೀವು ಒಂದ್ಸತಿ ಏನೋ ಡಿಸ್ಕಷನ್ ಮಾಡ್ತಾ ಇದ್ವಿ, ಈ ಶುಗರ್ ಪೌಡರ್ ಅಲ್ಲಿ ಮೆಟ್ಫಾರ್ಮಿನ್ ಟ್ಯಾಬ್ಲೆಟ್ ನ ಪೌಡರ್ ಮಾಡಿ ಮಿಕ್ಸ್ ಮಾಡಿ ಮಾರ್ತಾ ಇದಾರೆ ಅಂತ ಹೇಳಿ. ಅದರಿಂದ ಶುಗರ್ ಇಮಿಡಿಯೇಟ್ಲಿ ಕಡಿಮೆ ಆಗುತ್ತೆ, ಕಡಿಮೆ ಆದ ತಕ್ಷಣ ನಂಬ್ತಾರೆ ಅಂತ ಹೇಳಿ. ಸೊ ಅದೆಲ್ಲ ಏನಂತಂದ್ರೆ ಅದು ಒಂದು ಮೋಸದಾಟ. ಅದರಲ್ಲಿ ನೀವು ಯಾರು ಹೋಗ್ಬೇಡ್ರಿ. ಈ ತರ ಜೆನ್ಯೂನ್ ಸುಮಾರು ವರ್ಷದಿಂದ ನಾವು ಮಾಡ್ತಾ ಇದೀವಿ. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಸುಮಾರು ವರ್ಷದಿಂದ ಬರ್ತಾ ಇದೀವಿ. ಸೊ ಬಂದಾಗೆಲ್ಲ ಹೇಳ್ತಾ ಇರೋದೇನಂದ್ರೆ ದಯವಿಟ್ಟು ಜೆನ್ಯೂನ್ ನ ನಂಬಿ, ಆಯುರ್ವೇದನ ನಂಬಿ ಅಂತ ಹೇಳಿ. ಓಕೆ, ಸೊ ಈಗ ನಮ್ದ್ರಲ್ಲಿ ಅಂತ ಬಂದಾಗ ಸರ್ ನಾವ್ ಹೇಳೋದು ಸಿಂಪಲ್ ಏನಂದ್ರೆ ಹಿಮಾಲಯದಲ್ಲಿ ಒಂದು ಶಿಲಾಜಿತ್ ಅಂತ ಸಿಗುತ್ತೆ. ಹಿಮಾಲಯನ್ ಶಿಲಾಜಿತ್ ಅಂತ ಹೇಳ್ತೀವಿ ನಾವು. ಈ ಹಿಮಾಲಯನ್ ಶಿಲಾಜಿತ್ ಅಲ್ಲಿ ನಾವು ನೋಡಿದ ತರ ಅಥವಾ ಜನ ಹೇಳಿದ ತರ ವಿತಿನ್ ಫ್ಯೂ ಡೇಸ್ ಅಲ್ಲಿ ರಿಸಲ್ಟ್ ನೋಡ್ಬೋದು ನಾವು. ಓಕೆ 4 ರಿಂದ 5 ದಿನಕ್ಕೆ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಗೊತ್ತಾಗತ್ತೆ. ಓಕೆ, ಯಾರಿಗೆ ಲಿಂಗ ಸೈಜ್ ಸಮಸ್ಯೆ ಇದ್ದವ್ರಿಗೂ ಕೂಡ ಅದು ಕೆಲಸ ಮಾಡುತ್ತೆ. ಅವರು ಕೂಡ ನೋಡಿ ನಮಗೆ ಹೇಳ್ಬೋದು. 4 ದಿನದಲ್ಲಿ ಏನಂಗ ಚೇಂಜಸ್ ಆತರ ಗೊತ್ತಾಗಲ್ಲ, ಬಟ್ ಆ ಎಫೆಕ್ಟ್ ನಲ್ಲಿ ಗೊತ್ತಾಗತ್ತೆ. ಓಕೆ, ಆಮೇಲೆ ಒಂದ್ ಸ್ವಲ್ಪ ದಿವಸ ಅದನ್ನ ಕರೆಕ್ಟ್ ಆಗಿ ಒಂದು ಕೋರ್ಸ್ ಅಂತ ಇರುತ್ತೆ, ಒಂದು 3 months ಅಂತ ಇರುತ್ತೆ. ಒಂದು ಮಂಡಲ, 2 ಮಂಡಲ, ಈ ತರ ಆಯುರ್ವೇದದಲ್ಲಿ ಮಂಡಲಗಳು ಇರ್ತವೆ. ಸೊ ಅದರಲ್ಲಿ ಕರೆಕ್ಟ್ ಆಗಿ ಅದನ್ನ ಬಳಕೆ ಮಾಡಿದ್ರಿ ಅಂತಂದ್ರೆ 100% ರಿಸಲ್ಟ್ ಬಂದೇ ಬರುತ್ತೆ.
ಓಹೋ ಹಾಗಾದ್ರೆ ಬಳಕೆ ಮಾಡಬಹುದು ಅಂತ ನೀವು ಬಳಕೆ ಮಾಡಬಹುದು. ಅದಾದ್ಮೇಲೆ ನಮ್ಮಲ್ಲಿ ಪವರ್ ಪ್ಲಸ್ ಅಂತ ಒಂದು ಮಾತ್ರೆ ಸಿಗುತ್ತೆ. ಇದು ಕೂಡ 100% ಆಯುರ್ವೇದ. ಓಕೆ ಓಕೆ ಓಕೆ. ಈಗ ನಾನು ಶಿಲಾಜಿತ್ ಹೇಳಿದ್ನಲ್ಲ, ಅದರಲ್ಲಿ ಫೋಲಿಕ್ ಆಸಿಡ್ ಅಂತ ಒಂದು ತುಂಬಿ ತುರುಕ್ತಾ ಇರುತ್ತೆ. ಅದ್ರ ಜೊತೆಗೆ ನಾವ್ ಇದ್ರಲ್ಲಿ ಹೇಳ್ತಾ ಇರೋದು ಪವರ್ ಪ್ಲಸ್ ಅಂತ ಒಂದು, ಇನ್ನೊಂದು ಕಟುಬ ಅಂತ ಬರುತ್ತೆ. ಓಕೆ. ಅಮೆರಿಕನ್ ಜಿಂಕ್ಸಿಂಗ್ ಅಂತ ಒಂದು ಬರುತ್ತೆ ಆಯುರ್ವೇದದಲ್ಲಿ ನಮ್ಮ ಸಂಸ್ಥೆಯಲ್ಲಿ. ಓಕೆ ಓಕೆ. ಇದು ನೋಡ್ರಿ, ಇದು ಪವರ್ ಪ್ಲಸ್. ಇದ್ರ ಜೊತೆಗೆ ಅಮೆರಿಕನ್ ಜಿಂಕ್ಸಿಂಗ್ ಅಂತ ಬರುತ್ತೆ, ಕಾಂಬಿನೇಷನ್ ಬರ್ತವೆ ಎಲ್ಲ. ಅದಾದ್ಮೇಲೆ ಇನ್ನೂ ಒಂದು ಐಟಮ್ ಇದೆ, ಏನಂದ್ರೆ ಮ್ಯಾಕ್ರೂಟ್ ಡ್ರಾಪ್ಸ್ ಅಂತ ಹೇಳಿ. ಅಂಜೂರದ ಹಣ್ಣು ಗೊತ್ತಿರ್ಬೋದು ನಿಮಗೆ? ಗೊತ್ತು. ಸೊ ಆ ತರ ಮ್ಯಾಕ್ರೂಟ್, ಅದೇ ಇಂಗ್ಲಿಷ್ ಇಂದ ಮ್ಯಾಕ್ರೂಟ್ ಅಂತ ಹೇಳ್ತೀವಿ, ಆ ಮ್ಯಾಕ್ರೂಟ್ ಡ್ರಾಪ್ಸ್ ಅಂತ ಬರುತ್ತೆ. ಸೊ ಈ ತರ ಹಲವಾರು ಇದಾವೆ ನಮ್ಮ ಹತ್ರ. ಹೆಚ್ಚು ಕಮ್ಮಿ ಒಂದು 20 ರಿಂದ 25 ಸೆಕ್ಷುಯಲ್ ಪ್ರಾಬ್ಲಮ್ ಗೆ ಸಂಬಂಧಪಟ್ಟ ಔಷಧಿಗಳಿದಾವೆ. ಅದರಲ್ಲಿ ಮೇಜರ್ ಆಗಿ ಒಂದು ಕಾಂಬಿನೇಷನ್ ಕಿಟ್ ಅಂತ ಮಾಡಿದೀವಿ ನಾವು. ಆ ಕಿಟ್ ನ ಬಳಕೆ ಮಾಡೋದ್ರಿಂದ ನೀವು ಈಸಿಯಾಗಿ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಎಷ್ಟೋ ಜನ ಆಪರೇಷನ್ ಅಥವಾ ದೊಡ್ಡ ದೊಡ್ಡ ಸರ್ಜರಿಗಳನ್ನ ಮಾಡಿಸ್ಕೊಂಡು ಅಥವಾ ಸೂಸೈಡ್ ಮಾಡ್ಕೊಂಡ್ರು ನೋಡಿದೀವಿ ನಾವು. ಆ ತರದ ಕೆಟ್ಟ ನಿರ್ಧಾರಕ್ಕೆ ಹೋಗೋದಕ್ಕಿಂತ ನಮ್ಮ ಆಯುರ್ವೇದ ದಿ ಬೆಸ್ಟ್. ಇದಕ್ಕೆ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತಂದ್ರೆ ಆಯುರ್ವೇದದಲ್ಲೇ ಸಿಗುತ್ತೆ. ದಯವಿಟ್ಟು ಆಯುರ್ವೇದನ ಆರಿಸ್ಕೊಳ್ಳಿ ಅಂತ ಹೇಳ್ತೀನಿ ಸರ್. ಎಸ್ ಬಹುಶಃ ಇವತ್ತು ಯಂಗ್ಸ್ಟರ್ಸ್ಗಳಲ್ಲಿ ನಾನು ಆಗಲೇ ಹೇಳಿದೆ, ತುಂಬ ವಿಚ್ಛೇದನಗಳಾಗ್ತಾ ಇದೆ, ಹಿಂಗೆಲ್ಲ ಪ್ರಾಬ್ಲಮ್ಸ್ ಇದೆ. ಅಂಥವ್ರಿಗೆ ಏನು ಅಡ್ವೈಸ್ ಮಾಡ್ತೀರಿ ನೀವು? ಸರ್ ಏನಿಲ್ಲ, ಸಡನ್ ನಿರ್ಧಾರಗಳನ್ನ ಯಾವ್ದು ತಗೋಬಾರ್ದು, ಒಂದನೇದ್ದು. ಎರಡನೇದೇನು ಅಂತಂದ್ರೆ ಸರ್, ಈಗ ಯಾವಾಗ 1 ವರ್ಷ 2 ವರ್ಷ ಲೇಟ್ ಆಯ್ತು, ಮಕ್ಕಳಾಗೋದ್ರಲ್ಲಿ ಆಗಿರ್ಬೋದು, ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇರ್ತವೆ, ಹೆಣ್ಮಕ್ಳಲ್ಲೂ ಇರ್ತತಿ. PCOD PCOS ಅಂತ ಬರುತ್ತೆ, ಅದಕ್ಕೂ ನಮ್ಮಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂಥ ಔಷಧಿಗಳಿದಾವೆ. PCOD PCOS ಗೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಸಿಂಡ್ರೋಮ್ ಅಂತ ಬರುತ್ತೆ. ಸೊ ಅದಕ್ಕೂ ಚೆನ್ನಾಗಿದೆ. ಓವರಿಯನ್ ಸಿಸ್ಟ್ ಗಳಂತ ಆಗ್ತವೆ, ಸೊ ಅದಕ್ಕೂ ನಮ್ಮಲ್ಲಿ ಚೆನ್ನಾಗಿದೆ. ಅದಾದ್ಮೇಲೆ ಗಂಡು ಮಕ್ಕಳಿಗೆ ಸೆಕ್ಷುಯಲ್ ಪ್ರಾಬ್ಲಮ್ಗೆ ಎಷ್ಟು ತಿಂಗಳು? 3 months ಕೋರ್ಸ್ ಇರುತ್ತೆ ಸರ್. ಓಕೆ. ಸೊ ಅದಕ್ಕೂ ಚೆನ್ನಾಗಿದೆ. ಅದ್ರ ಜೊತೆಗೆ ನಮ್ಮಲ್ಲಿ ಪ್ರೋಸ್ಟ್ರೇಟ್ ಗುಣ ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಔಷಧಿಗಳಿದಾವೆ. ಟೆಸ್ಟಿಕಲ್ಸ್ ಗೆ ತುಂಬಾ ಚೆನ್ನಾಗಿರೋ ಔಷಧಿಗಳಿದಾವೆ. ಅದಾದ್ಮೇಲೆ ಕಿಡ್ನಿ ಸ್ಟೋನ್ ಗಳಿಗೆ ತುಂಬಾ ಚೆನ್ನಾಗಿರೋ ಔಷಧಿಗಳಿದಾವೆ. ಕಿಡ್ನಿ ಸ್ಟೋನ್ ಬಂದಾಗ್ಲೂ ಕೂಡ ಕೆಲವೊಬ್ರಿಗೆ ಸೆಕ್ಷುಯಲ್ ಪ್ರಾಬ್ಲಮ್ ಆಗುತ್ತೆ ಸರ್. ಹಂಗೂ ಆಗುತ್ತೆ? ಹೌದು. ಅದಾದ್ಮೇಲೆ ಶುಗರ್ ಪ್ರಾಬ್ಲಮ್ ಇದ್ದವ್ರಿಗೂ ಕೆಲವೊಬ್ಬರಿಗೆ ಸೆಕ್ಷುಯಲ್ ಪ್ರಾಬ್ಲಮ್ ಆಗುತ್ತೆ. ಕೆಲವೊಬ್ಬರಿಗೆಲ್ಲ ತುಂಬಾ ಹಲವರಿಗೆ ಆಗುತ್ತೆ. ಓಕೆ. ಶುಗರ್ ಬಂತು ಅಂದ ತಕ್ಷಣ ನರನಾಡಿಗಳು ವೀಕ್ ಆಗಿ ಸ್ಟಾರ್ಟ್ ಆಗ್ತವೆ ಅಂತ ಹೇಳ್ತಾರೆ. ಟ್ಯಾಬ್ಲೆಟ್ಸ್ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಶುಗರ್ ನಿಂದ ಆಗಲ್ಲ. ನಮ್ಮ ದೇಹದಲ್ಲಿ ಯಾವುದೇ ಒಂದು ರೋಗ ಬಂದಿದೆ ಅಂದ್ರೆ ಆ ರೋಗದಿಂದ ಇನ್ನೊಂದು ರೋಗ ಬರಲ್ಲ. ಆ ರೋಗದಿಂದ ತಗೊಳ್ತಕ್ಕಂಥ ಮೆಡಿಸಿನ್ ಇನ್ನೊಂದು ರೋಗ ಬರುತ್ತೆ. ಈ ಡಯಾಬಿಟಿಕ್ ನ್ಯೂರೋಪತಿ, ನೆಪ್ರೋಪತಿ, ರೆಟಿನೋಪತಿ ಇವೆಲ್ಲ ಬರೋದ್ರಿಂದ ಅಂತಂದ್ರೆ ಆ ಗುಳಿಗೆ ನುಂಗೋದ್ರಿಂದ. ಓಕೆ. ಸೊ ಅದಾದ್ಮೇಲೆ ಇನ್ನೂ ಒಂದು BP ಸಮಸ್ಯೆ ಇದ್ದವ್ರಿಗೂ ಕೂಡ ಇದು ಒಂದು ಸೆಕ್ಷುಯಲ್ ಪ್ರಾಬ್ಲಮ್ ಮೇಜರ್ ಆಗಿ ಬರುತ್ತೆ. ಸೊ ಅವ್ರಿಗೂ ನಾವೇನ್ ಹೇಳ್ತೀವಿ ಅಂತಂದ್ರೆ, ಸೆಕ್ಷುಯಲ್ ಪ್ರಾಬ್ಲಮ್ ಬಂದಿದೆ ಅಂದ ತಕ್ಷಣ ಹೆದರಬೇಡಿ. ನಮ್ಮನ್ನ ಒಂದ್ಸತಿ ಭೇಟಿ ಮಾಡಿ ಅಥವಾ ಫೋನಲ್ಲಾದ್ರೂ ಮಾತಾಡಿ, ಗುಪ್ತವಾಗಿ ಮಾತಾಡಬಹುದು ನೀವು. ನಿಮಗೆ ಮೊದಲೇ ಸ್ಟಾರ್ಟ್ ಮಾಡುವಾಗ್ಲೇ ಹೇಳಿದೆ, ಗುಪ್ತವಾಗಿ ಮಾತಾಡುವಂತ ಸಮಸ್ಯೆ ಅಲ್ಲ ಇದು, ನೀವು ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಈಗಿನ ಜನರೇಷನ್ ತಕ್ಕಂತೆ ನಾವು ಇರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಗುಪ್ತವಾಗೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಔಷಧಿ ತರಿಸ್ಕೋಬಹುದು. ನಿಮ್ ಮನೆಗೆ ಕಳಿಸ್ಕೊಡ್ತೀವಿ. ಯಾವುದೇ ಔಷಧಿ ಮೇಲೆ ನಾವು ಇದಕ್ಕೆ ಅಂತ ಬರ್ದಿರಲ್ಲ. ಸೊ ನೀವು ಆರಾಮಾಗಿ ಅದನ್ನ ಡೆಲಿವರಿ ತಗೋಬಹುದು, ಆರಾಮಾಗಿ ಅದನ್ನ ಯೂಸ್ ಮಾಡಬಹುದು. ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಚೆನ್ನಾಗಿ ಬಂತು ಅಂದ್ರೆ ನಾವು ನಿಮಗೆ ಸೀದಾ ಕ್ಯಾಮ್ರಾ ತಗೊಂಡ್ಬಂದು ಹಿಡ್ಕೊಂಡು ನಿಮ್ಗೆ ಹೆಂಗ್ ಅನ್ಸಿದೆ ಹೇಳಿ ಅಂತ ಕೇಳಲ್ಲ. ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಅದನ್ನ ಯೂಸ್ ಮಾಡಿ ರಿಸಲ್ಟ್ ತಗೊಂಡು ಆರಾಮಾಗಿ ಖುಷಿಯಾಗಿರ್ಬೋದು ಲೈಫಲ್ಲಿ. ಹೌದು ಖಂಡಿತ. ಸೊ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದು ಬಹಳ ಒಳ್ಳೆಯದಾಯಿತು ಅಂತ ಅನ್ಕೊತೀನಿ. ಜನಸಾಮಾನ್ಯರಿಗೆ ಅನೇಕ ಕಡೆ ಸುಮಾರು ಜನ ಹುಡುಕಿ ಎಲ್ಲೆಲ್ಲೋ ಕಾಲ್ ಮಾಡಿ ಅದನ್ನು ದುಡ್ಡು ವ್ಯರ್ಥ ಮಾಡಿರ್ತಾರೆ, ಸಮಯವನ್ನು ಹಾಳು ಮಾಡಿರ್ತಾರೆ, ಆರೋಗ್ಯವನ್ನು ಹಾಳು ಮಾಡ್ಕೊಂಡಿರ್ತಾರೆ. ಅಂಥವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಸಜೆಷನನ್ನು ಕೊಟ್ಟರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಅಡ್ರೆಸ್ ಕೂಡ ಇರುತ್ತೆ, ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಕಂಪ್ಲೀಟಾಗಿ ರೀಡ್ ಮಾಡ್ಕೊಳ್ಳಿ, ಅಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳು ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.